ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಅಂತಂದರೆ ಸ್ವಲ್ಪ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಆ್ಯಂಡ್ ಗ್ರ್ಯಾಂಡಾಗಿ ಮಾಡುವಂಥ ಹಬ್ಬ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಮ್ಮನೂ ಕೂಡ ತುಮಕೂರಿಂದ ಬಂದರು. ಸೊ ಹಾಗಾಗಿ ನನಗೂ ಸ್ವಲ್ಪ ಹೆಲ್ಪ್ ಆಯಿತು. ಆ್ಯಂಡ್ ನಮ್ಮ ಹೋಟೆಲ್ ಹುಡುಗರು ಬಂದುಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಅಂದ್ಬಿಟ್ಟು ಮೇಲಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ರು. ಬಟ್ ನಾನಿಲ್ಲಿ ಕಿಚನಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗೆಲ್ಲ ಕಿಚನ್ ಕ್ಲೀನಿಂಗ್ ಎಲ್ಲ ನಡೀತದೆ. ಮೇಲ್ಗಡೆ ನಮ್ಮ ಹೋಟ್ಲ್ ಹುಡುಗರು ಬಂದುಬಿಟ್ಟು ಈಗ ನಮ್ಮ ಹೋಟ್ಲ್ ಹುಡುಗರು ಬಂದು ಮೇಲ್ಗಡೆ ಸ್ಟುಡಿಯೋ ಅಂತೆ ನೇಸರ್ ಟಾಯ್ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನೇಸರ್ ಟಾಯ್ಸ್ ಎಲ್ಲ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೇಸರ್ ಟಾಯ್ಸ್ ಎಲ್ಲ ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿದೆ. ಸೊ ಅವ್ನು ಮತ್ತೆ ಎಲ್ಲ ಒಂದೇ ಮಾಡಿಬಿಟ್ಟಿದ್ದಾನೆ. ಸೊ ಮಕ್ಕಳಂದರೆ ಹಾಗೆ ಅಲ್ವಾ, ಸೊ ಆಟ ಆಡಿಕೊಂಡು ಸ್ವಲ್ಪ ಎಲ್ಲ ಮೆಸ್ಸಿ ಮಾಡ್ತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಚಂದು ಇಲ್ಲೆಲ್ಲ ನನ್ನ ಕಿಚನ್ ಸ್ಟುಡಿಯೋ ಏನಿತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ಹುಡುಗರು ಬಂದಿದ್ದರಿಂದ ತುಂಬಾ ಹೆಲ್ಪ್ ಆಯಿತು. ನಂಗೆ ಒಂದು ಸ್ವಲ್ಪ ಆಲ್ಮೋಸ್ಟ್ 50% ಕೆಲಸನೇ ಕಟ್ ಆಫ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ನನ್ನ ಡೈಲಿ ರೊಟೀನ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ನನಗೆ ಫ್ರಿಡ್ಜ್ ಆಗಲಿ ಕಿಚನ್ ಆಗಲಿ ಸ್ವಲ್ಪ ಡೀಪ್ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನೈಟಿಗೆ ಸ್ವಲ್ಪ ಫ್ರಿಡ್ಜ್ ಕ್ಲೀನ್ ಎಲ್ಲ ಮಾಡಿದ್ದೆಲ್ಲ ಆದಮೇಲೆ ನಾನು ನೈಟು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ, ಅಥವಾ ಶಾವಿಗೆ ಬಾತ್ ಅಂತಲೂ ಹೇಳ್ಬೋದು. ಸೊ ಸ್ವಲ್ಪ ಬೇಗ ಆಗುತ್ತೆ ಅಂದ್ಬಿಟ್ಟು ಇದನ್ನೇ ಮಾಡ್ಕೊಂಡಿದ್ವಿ. ಸೊ ಆಚೆಯಿಂದ ತರಿಸ್ಕೊಂಡು ತಿನ್ನೋದಕ್ಕೆ ಮನಸ್ಸೇ ಬರೋದಿಲ್ಲ. ಇವಾಗ ಮನೆ ಫುಡ್ಡಿಗೆ ಅಡಿಕ್ಟ್ ಆಗಿಬಿಟ್ಟಿದ್ವಿ. ಸೊ ಹಾಗಾಗಿ ಆಚೆ ತರಿಸ್ಕೊಂಡು ತಿನ್ನೋದಕ್ಕೆ ಮನಸ್ಸಾಗಿಲ್ಲ. ಹಾಗಾಗಿಬಿಟ್ಟು ಸರಿ ಮನೆಯಲ್ಲಿನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೈಟ್ ಅಷ್ಟೆಲ್ಲ ಕೆಲಸ ಎಲ್ಲ ಆದಮೇಲೆ ಕಿಚನ್ ಸ್ವಲ್ಪ ಮುಕ್ಕಾಲು ಡೀಪ್ ಕ್ಲೀನಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನೈಟಿಗೆ ಡಿನ್ನರ್ಗೆ ನಾನು ಶಾವಿಗೆ ಬಾತ್ ಮಾಡಿದ್ದೆ. ಸೊ ಇಲ್ಲಿ ನಾನು ಚಂದುಗೆ ನಮ್ಮ ಮಮ್ಮಿ ಮತ್ತು ನಾನು ಊಟ ಮಾಡಿ ಆ್ಯಂಡ್ ನೇಸರ್ಗೂ ಊಟ ಮಾಡಿಸಿ ಮಲಗಿಸಿದ್ವಿ. ಬಟ್ ತುಂಬಾ ಕೆಲಸ ಇತ್ತು. ನೇಸರ್ ಸ್ಕೂಲ್ ಸ್ಟಾರ್ಟ್ ಆದಮೇಲಿಂದನೂ ಸ್ವಲ್ಪ ಕೆಲಸ ಹಾಗೇ ಇತ್ತು. ಶೆಲ್ಫ್ ಎಲ್ಲ ಸೊ ನೀವು ನೋಡ್ತಾ ಇರ್ಬೋದು ಇನ್ನೂ ಗಲೀಜೆಲ್ಲ ಇದೆ. ಸೊ ಅಂದರೆ ಮಸಾಲ ಐಟಮ್ಸ್ ಎಲ್ಲ ಸ್ವಲ್ಪ ಮಿಕ್ಸಪ್ ಆಗಿಬಿಟ್ಟಿದೆ. ಸೊ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಈ ಬಾಕ್ಸ್ ಎಲ್ಲ. ಸೊ ಈ ಪಾರ್ಟ್ ಎಲ್ಲ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ರೇಷನ್ ಎಲ್ಲ ಇಟ್ಬಿಟ್ಟಿದ್ದೀನಿ ನಾನು. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಇದೆ ಐಟಮ್ಸ್ ಫ್ರಿಡ್ಜಲ್ಲಿ. ಸೊ ಕೆಲವೊಂದೊಂದು ಇಡಬಾರ್ದು, ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಿಲ್ಲ. ಆಚೆ ಇಟ್ಟರೆ ಹಾಳಾಗಿಬಿಡುತ್ತೆ ಅಂದ್ಬಿಟ್ಟು ಅದು ಸ್ವಲ್ಪ ಇಟ್ಟಿದ್ದೀನಿ. ಇದು ಖಾಲಿ ಆಗೋ ತನಕ ಏನೂ ತೊಗೊಂಬರಲ್ಲ. ಸೊ ಹಾಗಾಗಿ ಸ್ವಲ್ಪ ಇದೆಲ್ಲ ಐಟಮ್ಸ್ ಸ್ವಲ್ಪ ಖಾಲಿ ಆದಮೇಲೆ ತೊಗೊಂಬರ್ಬೋದು. ನೋಡಿ ಎಷ್ಟು ಮೆಸ್ಸಿ ಇದೆ. ಇದನ್ನು ಬೆಳಿಗ್ಗೆ ನೇಸನ್ನ ಸ್ಕೂಲಿಗೆಲ್ಲ ಕಳಿಸಿದ್ಮೇಲೆ ಅದಾದಮೇಲೆ ಕ್ಲೀನ್ ಮಾಡಬೇಕಿನ್ನ. ಸೊ ನಮ್ಮ ನೇಸರ್ಗೆ ರಜಾ ಅಲ್ಲ ಇವತ್ತು. ಸೊ ಫುಲ್ ಹೌಸ್ ಮೆಸ್ಸಿಯಾಗಿ ಹೋಗ್ಬಿಟ್ಟಿದೆ. ಇದೆಲ್ಲ ಕ್ಲೀನ್ ಮಾಡಬೇಕಿನ್ನ. ಈ ಪಾತೆಲ್ಲ ಕ್ಲೀನ್ ಮಾಡಬೇಕು. ಸೊ ಇದು ಎಲ್ಲ ಫುಲ್ ಕ್ಲೀನ್ ಮಾಡಬೇಕು. ಇವಾಗ ನಾನು ಊಟಕ್ಕೆ ಇಟ್ಕೊಂಡಿದ್ದೀನಿ. ಊಟ ಮಾಡಿ ಮಲ್ಕೋಬೇಕು. ಬೆಳಿಗ್ಗೆ 6 o'clockಗೆ ಎದ್ದೇಳಬೇಕು ಅದಕ್ಕೆ. ಆ್ಯಂಡ್ ಮೋಸ್ಟ್ಲಿ ಇದೇ ವ್ಲಾಗ್ನೇ ಬೆಳಿಗ್ಗೆನೂ ಕೂಡ ಕಂಟಿನ್ಯೂ ಮಾಡ್ತೇನೆ. ಸೊ ಇವತ್ತು ಅಷ್ಟೇ ಆಗಿದೆ. ಸ್ವಲ್ಪ ಕ್ಲೀನಿಂಗ್ ಕಿಚನ್ ಒಳಗಡೆ ಸ್ಲ್ಯಾಬ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಹಾಗಾಗಿ ನಾಳೆ ಮತ್ತೆ ಬೆಳಿಗ್ಗೆ ಇದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಾಳೆ ಬೆಳಿಗ್ಗೆ ನನ್ನ ರೊಟೀನ್ ಹೇಗಿರುತ್ತೆ, ಏನೇನು ಕೆಲಸ ಇನ್ನೂ ಬಾಕಿ ಇದೆ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಊಟ ಮಾಡಿ ಮಲ್ಕೊಂಡು ಮತ್ತೆ ಬೆಳಿಗ್ಗೆ ಎದ್ದ ಮೇಲೆ ಸಿಗ್ತೀನಿ. ಬಾಯ್. ನಾನು ಇದೇ ವ್ಲಾಗಲ್ಲಿ ಆಲ್ಮೋಸ್ಟ್ 3-4 ಡೇಸ್ ಏನು ಕೆಲಸ ಇತ್ತು ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಪ್ರಿಪ್ರೇಷನ್ ಮಾಡಿಕೊಂಡೆ ಅದೆಲ್ಲ ನಾನು ಇದೇ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಬೆಳಿಗ್ಗೆ ಎದ್ದಾದಮೇಲೆ ನಾನು ಇಲ್ಲಿ ಸ್ವಲ್ಪ ನೀರು ದೋಸೆ ಥರ ಮಾಡ್ಕೊಂಡಿದ್ದೆ. ಆ್ಯಂಡ್ ಅದಾದಮೇಲೆ ಚೆನ್ನಾಗಿ ಮಸಾಲ ಮಾಡಿದ್ವಿ. ಸೊ ಚಪಾತಿ ಎಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನೀರು ದೋಸೆ ಮಾಡಿದ್ದೆ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನೇಸರ್ ಆಟ ಆಡ್ಕೊಳ್ತಾ ಇದ್ದ. ಸೊ ಹಾಗಾಗಿ ನಾನು ಇಲ್ಲಿ ಫ್ರಿಡ್ಜ್ ಎಲ್ಲ ಕಂಪ್ಲೀಟಾಗಿ ಡೀಪ್ ಕ್ಲೀನಿಂಗ್ ಮಾಡಿಕೊಂಡೆ. ಸ್ವಲ್ಪ ಪೌಡರ್ಸ್ ಎಲ್ಲ ಆಚೆಗಡೆ ಸ್ಪಿಲ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನೀವಿಲ್ಲಿ ನೋಡ್ತಾ ಇರ್ಬೋದು ಇದು ನಮ್ಮನೆ ಫ್ರಿಡ್ಜ್. ಡೀಪ್ ಕ್ಲೀನಿಂಗ್ ಎಲ್ಲ ಆದಮೇಲೆ ಈ ರೀತಿಯಾಗಿ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈಸಿಯಾಗಿ ವಿಸಿಬಲ್ ಇತ್ತು ಅಂತಂದರೆ ಏನೇನಿದೆ ಏನೇನಿಲ್ಲ ಐಟಮ್ಸ್ ಎಲ್ಲ ಗೊತ್ತಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಎಲ್ಲ ಟ್ರಾನ್ಸ್ಪರೆಂಟ್ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ಬಟ್ ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ಸ್ವಲ್ಪ ಹಿಂದಿನ ದಿನವೇ ಕ್ಲೀನ್ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಮೇಲ್ಗಡೆ ಕ್ಯಾಬಿನೆಟ್ಸ್ ಎಲ್ಲ ಏನಿತ್ತು ಅದೆಲ್ಲ ಕ್ಲೀನ್ ಮಾಡಿರಲಿಲ್ಲ. ಸೊ ಹಾಗಾಗಿ ಫ್ರಿಡ್ಜ್ ಕ್ಲೀನಿಂಗ್ ಎಲ್ಲ ಆದಮೇಲೆ ಅದನ್ನು ಮಾಡ್ಕೊಂಡ್ವಿ. ಆ್ಯಂಡ್ ಅದಾದಮೇಲೆ ಮಧ್ಯಾಹ್ನಕ್ಕೆ ನಾನಿಲ್ಲಿ ಅವಲಕ್ಕಿ ಬಿಸಿಬೇಳೆ ಭಾತ್ ಥರ ಮಾಡ್ಕೊಂಡಿದ್ದೆ. ಬಟ್ ತುಂಬಾ ಚೆನ್ನಾಗಾಗಿತ್ತು. ರೈಸ್ ಸ್ವಲ್ಪ ನಾನು ವೈಟ್ ರೈಸ್ ಕಟ್ ಆಫ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು.
ಆ್ಯಂಡ್ ನೇಸರ್ ಕೂಡ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಳ್ತದ. ಸೊ ಹಾಗಾಗಿ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡಿರ್ತಾನೆ. ಆ್ಯಂಡ್ ನಮ್ಮ ಟೆನೆಂಟ್ ಹುಡುಗ ಕೂಡ ಬಂದಿದ್ದ, ಅವನು ಇವನು ಇಬ್ಬರು ಆಟ ಆಡ್ಕೊಂಡಿರ್ತಾರೆ. ಸ್ವಲ್ಪ ಆವಾಗ ನಾನು ಮಮ್ಮಿ ಏನಿದೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊಳ್ಬೋದಾಗಿತ್ತು, ಬಿಕಾಸ್ ಹೋಲ್ ಹೌಸ್ ನಾವು ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ವಿ. ಫಸ್ಟ್ ನಾವು ಕಿಚನಿಂದ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ರೆಸ್ಟೋರೆಂಟ್ ಹುಡುಗರೆಲ್ಲ ನನಗೆ ಬಂದು ಹೆಲ್ಪ್ ಮಾಡಿ ಫ್ಯಾನ್ ಎಲ್ಲ ಒರೆಸ್ಕೊಡೋದಾಗಿರ್ಬೋದು, ಸೊ ಡಸ್ಟಿಂಗ್ ಮಾಡ್ಕೊಡೋದೆಲ್ಲ ಮಾಡಿಕೊಟ್ರು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಫುಡ್ ಪ್ರೊಸೆಸರ್ದು ಐಟಮ್ಸ್ ಎಲ್ಲ ಇತ್ತು, ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಎಲ್ಲ. ಸೊ ಅದನ್ನು ಕೂಡ ಡಿಶ್ ವಾಷರ್ಗೆ ಹಾಕ್ಕೊಂಡಿದ್ದೆ. ಆ್ಯಂಡ್ ಅದು ನೀಟಾಗಿ ಕ್ಲೀನ್ ಆಗುತ್ತೆ ಅನ್ನೋ ರೀಸನ್ಗೆ ಅಷ್ಟೇ. ಬಟ್ ಆ್ಯಸ್ ಯೂಶ್ವಲ್ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಡೋದಕ್ಕೆ ಬೇರೆಯವ್ರ ಹೆಲ್ಪರ್ ಬರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಬಾಕ್ಸಸ್ಸು, ಸ್ಟೋರೇಜ್ ಬಾಕ್ಸಸ್ಸು, ಗ್ಲಾಸ್ ಬಾಕ್ಸಸ್ ಅದೆಲ್ಲ ಏನಿತ್ತು, ಸೊ ಅದೆಲ್ಲ ನಾನು ಡಿಶ್ ವಾಷರ್ಗೆ ಹಾಕೊಂಡ್ಬಿಡ್ತೀನಿ. ಸೊ ಅವಾಗ ನೀಟಾಗಿ ಕ್ಲೀನಾಗಿ ಆಗುತ್ತೆ. ಆ್ಯಂಡ್ ಆವಾಗ ನಾವು ರೇಷನ್ನು ಕೂಡ ಸ್ವಲ್ಪ ಜಾಸ್ತಿ ದಿನವೇ ಪ್ರಿಸರ್ವ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಈ ಕಾಳುಗಳಿಗೆಲ್ಲ ನಾನು ಒಂದು ಪಿಂಚಷ್ಟು ಸೋಡಾನ, ಅಂದರೆ ಅಡುಗೆ ಸೋಡಾನ ಹಾಕಿಬಿಟ್ಟು ನಾನು ಕ್ಲೋಸ್ ಮಾಡ್ತೀನಿ. ಸೊ ಹಾಗಾಗಿ ಹುಳಗಳು ಕೂಡ ಬರೋದಿಲ್ಲ. ಆ್ಯಂಡ್ ಅದಾದಮೇಲೆ ಅವೆನ್ನು ಅದೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ನು ನಾನು ಇದೇ ವ್ಲಾಗಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಚಂದು ಇಲ್ಲಿ ಚಿಕ್ಕಪೇಟೆಗೆ ಹೋಗಿದ್ದೀವಿ. ನೇಸರ್ನ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಬೆಳಿಗ್ಗೆ ಹೋಗಿ ಚಿಕ್ಕಪೇಟೆಗೆ ಹೋಗಿ ನಾನು ಚಂದು ಬ್ರೇಕ್ಫಾಸ್ಟ್ ಅಲ್ಲೇ ಮಾಡ್ಕೊಂಡ್ವಿ. ಸೊ ಹೋಗ್ಬಿಟ್ಟು ಸ್ವಲ್ಪ ಸಾರಿ ಮಷೀನ್ ನಾಯ್ಸ್ ಏನಾದರೂ ಡಿಸ್ಟರ್ಬ್ ಮಾಡ್ತಾಯಿದ್ರೆ. ಆ್ಯಂಡ್ ಸೊ ಅಲ್ಲಿ ಹೋಗ್ಬಿಟ್ಟು ಇದನ್ನೆಲ್ಲ ತೊಗೊಂಬಂದ್ವಿ, ಏನೋ ತಾಂಬೂಲಕ್ಕೆ ಹಾಕುವಂಥ ಬ್ಯಾಗ್ಸ್ ಆಗಿರ್ಬೋದು. ಸೊ ಆ ಥರ ಎಲ್ಲ ಲಾಸ್ಟ್ ಇಯರ್ ನಾನು ಬ್ಯಾಗ್ ಜೊತೆಗೆ ಗಂಗಮ್ಮ ದೇವಸ್ಥಾನದ ಶಾಲ್ಗಳನ್ನ ಕೊಟ್ಟಿದ್ದೆ, ಸೊ ಗಿಫ್ಟಾಗಿ. ಈ ಸಲ ಶಾಲ್ಸ್ ಎಲ್ಲ ಅಷ್ಟೊಂದು ಇರಲಿಲ್ಲ. ಸೊ ಹಾಗಾಗಿ ಜೊತೆಗೆ ಟೈಮ್ ಕೂಡ ನನಗೆ ಸ್ವಲ್ಪ ಕಡಿಮೆ ಇತ್ತು. ಆ್ಯಂಡ್ ನೀವು ನೋಡಿದ್ರಿ, ಸೊ ಫುಲ್ ಡೀಪ್ ಕ್ಲೀನಿಂಗ್ ಎಲ್ಲ ಆಗಿದೆ, ಕಿಚನ್ ಆಗಲಿ ಮನೆ ಆಗಿರ್ಬೋದು. ಆ್ಯಂಡ್ ಹುಡುಗರು ಸ್ವಲ್ಪ ಬಂದ್ಬಿಟ್ಟು ಹೆಲ್ಪ್ ಮಾಡಿದ್ರು, ನಮ್ಮ ರೆಸ್ಟೋರೆಂಟ್ ಹುಡುಗರೆಲ್ಲ. ಸೊ ಹಾಗಾಗಿ ಸ್ವಲ್ಪ ನನಗೆ ಕೆಲಸ ಕಡಿಮೆ ಆಯಿತು. ಆ್ಯಂಡ್ ಇವತ್ತು ಅಲ್ಲೆಲ್ಲ ಹೋಗ್ಬಿಟ್ಟು ಬಂದ್ವಿ. ನೇಸರ್ ಸ್ಕೂಲಿಂದ ಬರೋ ಅಷ್ಟರಲ್ಲಿ ನಾನು ಚಂದ ಹೋಗ್ಬಿಟ್ಟು ಅದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಸ್ವಲ್ಪ ದೇವ್ರ ಮನೆಗೂ ಕೂಡ ಲೈಟ್ ಎಲ್ಲ ಬೇಕಾಗಿತ್ತು, ಹಾಗಾಗಿ ಅದೆಲ್ಲ ತೊಗೊಂಡು ಬಂದಿದ್ದೀವಿ. ಆ್ಯಂಡ್ ಅಮ್ಮ ಕ್ಯಾಬಿನೆಟ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಟ್ರು, ಅಂದರೆ ಆಚೆಗಡೆ ಲೈಕ್ ಇವಾಗ ನಮ್ಮದು ವೈಟ್ ಕಿಚನ್ ಅಲ್ಲ, ಸೊ ಇದೇ ಮಟೀರಿಯಲ್ ಹಾಕ್ಸಿರೋದು. ಸೊ ಇದನ್ನೆಲ್ಲ ಅಮ್ಮ ಒರೆಸ್ಬಿಟ್ಟು ಕ್ಲೀನ್ ಮಾಡಿಕೊಟ್ರು. ಆ್ಯಂಡ್ ಇವಾಗ ಸ್ವಲ್ಪ ರೂಮಿಂದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು, ಅಂದರೆ ಇದನ್ನೆಲ್ಲ ಜಸ್ಟ್ ಒರೆಸ್ಕೋಬೇಕಷ್ಟೇ. ಸೊ ಇದನ್ನು ಈ ಫ್ಲೋರ್ ಸ್ವಲ್ಪ ಮಾಡಿಕೊಂಡ್ರೆ. ಆ್ಯಂಡ್ ಟಿ ವಿ ಸ್ಟ್ಯಾಂಡ್ ಮೇಲ್ಗಡೆ ಇರೋ ಟಿ ವಿ ಸ್ಟ್ಯಾಂಡ್ ಎಲ್ಲ ಹುಡುಗರು ಕ್ಲೀನ್ ಮಾಡಿದ್ದಾರೆ. ಸೊ ಇದಷ್ಟನ್ನು ಸ್ವಲ್ಪ ನಾನು ಒರೆಸ್ಕೋಬೇಕು. ಸೊ ಇದೆಲ್ಲ ಒರೆಸ್ಬಿಟ್ರೆ ಸ್ವಲ್ಪ ಕ್ಲೀನ್ ಆಗುತ್ತೆ ಮನೆ. ಆ್ಯಂಡ್ 80% ಅಷ್ಟು ಕ್ಲೀನ್ ಆಗೋಗ್ಬಿಡುತ್ತೆ. ಇಲ್ಲಿ ರೋಬೋಟ್ ಮಷೀನು ಕೂಡ ಆನ್ ಮಾಡಿದ್ದೀನಿ. ಆ್ಯಂಡ್ ಈ ಪ್ಯಾಸೇಜ್ನ ಕೂಡ ಬೆಳಿಗ್ಗೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಸ್ವಲ್ಪ ಲಿಕ್ವಿಡ್ ಅಂದರೆ ಹಾರ್ಪಿಕ್ ಲಿಕ್ವಿಡ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ನೆಸ್ಟ್ ಹಾಗೇ ಇದೆ. ಸೊ ನಾವೇನು ಅದನ್ನು ಟಚ್ ಮಾಡೋಕ್ಕೆ ಹೋಗಿಲ್ಲ, ತೆಗೆದೂ ಇಲ್ಲ. ಸೊ ಹಾಗೆ ಇಲ್ಲಿ ಅಂತ ಬಿಟ್ಟಿದ್ದೀವಿ. ಆ್ಯಂಡ್ ಇದು ನಮ್ಮ ಪ್ಯಾಸೇಜು. ಇಲ್ಲೇನು ನಾನು ಗಾರ್ಡನಿಂಗ್ ಪ್ಲ್ಯಾನ್ಸ್ ಎಲ್ಲ ಪ್ರಾಪರಾಗಿ ಏನೋ ಮಾಡೋಕ್ಕೆ ಹೋಗಿಲ್ಲ. ಸೊ ನೆಕ್ಸ್ಟ್ ಇದನ್ನು ಪ್ಲ್ಯಾನ್ ಮಾಡಬೇಕು ಹಬ್ಬ ಎಲ್ಲ ಮುಗಿದ್ಮೇಲೆ. ಸೊ ಇವಾಗ ನಮ್ಮ ಅಮ್ಮ ಊಟಕ್ಕೆ ಕರೆದ್ರು, ಊಟ ಮಾಡಬೇಕು ಇವಾಗ. ಅದರಲ್ಲಿ ಕೆಲಸ ಮಾಡ್ತದೆ. ಈ ಫ್ಲೋರೆಲ್ಲ ಇನ್ನೂ ಮಾಪಿಂಗ್ ಎಲ್ಲ ಕ್ಲೀನ್ ಮಾಡಬೇಕಿನ್ನು. ನೋಡಿ ಇನ್ನೂ ಇಷ್ಟೆಲ್ಲ ಮೆಸ್ಸಿ ಇದೆ. ಸೊ ಇದೆಲ್ಲ ಕ್ಲೀನ್ ಮಾಡ್ಬೇಕು. ನಮ್ಮಮ್ಮ ಆ್ಯಕ್ಚುಲಿ ಬೆಳಿಗ್ಗೆ ನಾನು ಚಿಕ್ಕಪೇಟೆಗೆಲ್ಲ ಹೋಗಿ ಬರೋ ಅಷ್ಟರಲ್ಲಿ ಇದೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಸೊ ನಮ್ಮ ಮನೆ ಕಿಚನ್ ಫುಲ್ ಫಳ ಅಂತ ಹೊಳಿತಾ ಇದೆ, ಕ್ಯಾಬಿನೆಟ್ಸ್ ಎಲ್ಲ. ಚಿಕ್ಕಪೇಟೆಯಿಂದ ಬರೋವಾಗ ಲಕ್ಷ್ಮಿಗೆ ಇಡೋದಕ್ಕೆ ಹಬ್ಬಕ್ಕೆ ಅಂದ್ಬಿಟ್ಟು ಪುಟಾಣಿ ಗಣೇಶ ಮತ್ತು 2 ಆನೆಗಳನ್ನ ತೊಗೊಂಬಂದೆ, ಚಿಕ್ಕದಾಗಿ ಪುಟಾಣಿ ಪ್ಲೇಟಲ್ಲಿ ಇಡೋದಕ್ಕೆ ಅಂದ್ಬಿಟ್ಟು. ಅಮ್ಮ ಬದನೆಕಾಯಿ ಬಜ್ಜಿ ಮಾಡಿದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ರೈಸ್ ಹಾಕ್ಕೊಂಡ್ರೆ ಊಟ ಆಗುತ್ತೆ. ನಮ್ಮಮ್ಮ ಇಬ್ಬರು ಊಟ ಮಾಡಬೇಕು. ನಮ್ಮಮ್ಮ ಮೇಲ್ಗಡೆ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋಷ್ಟರಲ್ಲಿ ನಮ್ಮಮ್ಮ ನೇಸರ್ಗೆ ಊಟ ಮಾಡಿ ಮಲಗಿಸಿದ್ರು. ಸೊ ನಾನು ಬರೋಷ್ಟು ನೇಸರ್ ಮಲ್ಕೊಂಡ್ಬಿಟ್ಟಿದ್ದ. ಬಾತ್ರೂಮ್ ಕೂಡ ಸ್ವಲ್ಪ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಬೇಕಿತ್ತು. ಸೊ ಹಾಗಾಗಿ ಅಲ್ಲೂ ಕೂಡ ಲೇಟ್ ಆಯಿತು. ಆ್ಯಂಡ್ ಪ್ಯಾಸೇಜ್ ಕೂಡ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡಿದೆ. ಪಕ್ಷಿ ಮೊಟ್ಟೆ ಇಟ್ಟಾದ್ಮೇಲಿಂದ ನೆಸ್ಟ್ ಎಲ್ಲ ಬಿಲ್ಡ್ ಮಾಡಿ ಅದಲ್ಲಿ ಇದ್ದಾಗಿಂದ ನಾನು ಅಷ್ಟೊಂದು ನೀಟಾಗಿ ಕ್ಲೀನ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನಿನ್ನೆ ಮೊನ್ನೆ ಎಲ್ಲ ಅರ್ಲಿ ಮಾರ್ನಿಂಗ್ ತುಂಬ ಮಳೆ ಬರ್ತಾಯಿತ್ತು. ಸೊ ಅವಾಗ ಸ್ವಲ್ಪ ಪಾಟಲ್ಲಿ ಇದ್ದಿದ್ದು ಏನಂತಾರೆ ಮಣ್ಣೆಲ್ಲ ಆಚೆ ಬಂದುಬಿಟ್ಟಿತ್ತು. ಸೊ ಸ್ವಲ್ಪ
ಮಳೆ ಬರ್ತಾಯಿತ್ತು ಜೋರಾಗಿ. ಸೊ ಹಾಗಾಗಿ ಆ ಕಾರಣಕ್ಕೋಸ್ಕರ ಫುಲ್ ಆಚೆ ಬಂದುಬಿಟ್ಟಿತ್ತು. ಆ್ಯಂಡ್ ಅದನ್ನೆಲ್ಲ ಕ್ಲೀನ್ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಸೊ ಊಟ ಮಾಡಿ ಸ್ವಲ್ಪ ಮೇಲ್ಗಡೆ ನೇಸರ್ ಇದೆಲ್ಲ ಕ್ಯಾಬಿನೆಟ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸೊ ಅದು ಕೂಡ ಕೆಲಸ ಆಗುತ್ತೆ. ನೀವು ನೋಡಿದ್ದೀರಾ ಫ್ರಿಜ್ಜೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಎಸ್ ಮ್ಯಾನ್, ವಾಟ್ ಮ್ಯಾನ್? ಸೊ ಇವಾಗ ಹೋಗ್ಬಿಟ್ಟು ನೇಸನ್ನು ಬಿಟ್ಬಿಟ್ಟು ನಾವು ಇದೆಲ್ಲ ಐಟಮ್ಸ್ ತೊಗೊಂಡು ಬಂದಿದ್ದೀವಿ. ಸೊ ನಾನು ಆ್ಯಕ್ಚುಲಿ ಆ ಲಕ್ಷ್ಮಿ ಹಬ್ಬದ ದಿನ ಕಳಸ ಹೊಡೋವಾಗ ನಾನು ಏನೇನು ಹಾಕ್ತಾಯಿದ್ದೀನಿ ಕಳ್ಸದ ಸಾಮಾನು ಅಂದ್ಬಿಟ್ಟು ಹೇಳ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಐಟಮ್ಸ್ ಇದೆ. ಸೊ ನಾನು ಪುಟ್ಟು ಗಣಪತಿ ತೊಗೊಂಬಂದಿದ್ದೆ ಬೆಳಿಗ್ಗೆ. ಬಟ್ ನೇಸನ್ನು ಕರ್ಕೊಂಡು ಹೋಗಿದ್ದರೆ ನಾನು ಇಷ್ಟೊಂದೆಲ್ಲ ನೀಟಾಗಿ ಶಾಪಿಂಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಸ್ವಲ್ಪ ಕೆಲವು ಐಟಮ್ಸ್ ಎಲ್ಲ ಮರ್ತೋಗ್ಬಿಡ್ತದೆ. ಆ್ಯಂಡ್ ಸ್ವಲ್ಪ ನಾನು ನೋಟ್ ಮಾಡ್ಕೊಳ್ತೀನಿ, ಆ ಅಭ್ಯಾಸ ಕೂಡ ಇದೆ. ಅದರಲ್ಲೂ ಕೆಲವು ಐಟಮ್ಸ್ ನಾನು ನಿಜ ಮರ್ತೋಗ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದಾದಮೇಲೆ ನೇಸರ್ ಹೇಳ್ತದೆ ನಾನು ಬರಬೇಕಾಗಿತ್ತು ಅಂತೆಲ್ಲ. ಸರಿ ಅಂದ್ಬಿಟ್ಟು ಅವನು ಎದ್ದೇಳಷ್ಟೆಲ್ಲ ನೋಗಿ ಶಾಪಿಂಗ್ ಮಾಡ್ಕೊಂಡು ಬಂದೆ. ಸೊ ನೀವು ಕೂಡ ನೋಡಿದ್ದೀರಾ ಅಂತಲೇ ಹೇಳ್ಬೋದು. ಇವಾಗ ನಾನು ಈ ತರಲೆ ಸುಬ್ಬಂಗೆ ಒಂದು ಆ್ಯಕ್ಟಿವಿಟಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ವಾಟ್ ಆರ್ ವಿ ಡೂಯಿಂಗ್ ನೇಸರ್? ಹೇಳ್ಬೇಕು ಬೇಗ, ನಂಗೆ ಅರ್ಥಾಗಿರಲ್ಲ. ಬೇಗ ಹೇಳಿದ್ರೆ ಅಷ್ಟೇ ಮಾಡೋದು. ಇಲ್ಲ ವಾಟ್ ಕ್ಯಾಂಡಲ್? ಸೊ ರೇನ್ಬೋ ಕ್ಯಾಂಡಲ್ ಮಾಡಿಸ್ತಾ ಇದೀನಿ ಇವತ್ತು. ಲೆಟ್ಸ್ ಸ್ಟಾರ್ಟ್. ಸೊ ಅದಕ್ಕೆ ಇವಾಗ ಅವ್ರ ಅಪ್ಪನ ಹತ್ರ ಒಂದು ಪ್ಯಾಕ್ ಆಫ್ ಕ್ಯಾಂಡಲ್ಸ್ ತರಿಸಿದ್ದೀನಿ. ಜಸ್ಟ್ ನಾರ್ಮಲ್ ಕಲರ್ಲೆಸ್ ವೈಟ್ ಕ್ಯಾಂಡಲ್. ಸೊ ಇವಾಗ ಇದಕ್ಕೆ ಕಲರ್ಸ್ ಹಾಕಿ ಪಾಪ್ಸಿಕಲ್ಸ್ ಆಯಿತು, ಪಿಜ್ಜಾ ಆಯಿತು, ಆಮೇಲೆ ಆಕ್ಟಿವಿಟೀಸ್ ಆಯಿತು. ಸೊ ಇವತ್ತು ನಾವು ರೈನ್ಬೋ ಕ್ಯಾಂಡಲ್ ಮಾಡ್ತಾ ಇದ್ವಿ. ಸೊ ಹೇಗೆ ಮಾಡ್ತಾ ಇದೀವಿ ಈ ಹಬ್ಬದ ಬಿಸಿನಲ್ಲೂ? ಎಸ್, ಈ ತೀಟೆ ಸುಬ್ಬಂಗೆ ಒಂದೇನಾದ್ರೂ ಆಕ್ಟಿವಿಟಿ ಮಾಡಿಸೋಣ ಅಂತ ಅನ್ನಿಸ್ತು. ಸರಿ ಅಂದ್ಬಿಟ್ಟು ಇವತ್ತು ಮಾಡಿಸ್ತಾ ಇದೀವಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ, ಸ್ಟಾರ್ಟ್ ಮಾಡೋಣ ಸರ್. ಸ್ಟಾರ್ಟ್ ಮಾಡೋಣ. ಆ ಸ್ಟೂಲ್ ತಗೊಂಬಂದಿಲ್ಲ, ಹಾಕೋ. Put your stool here. Put it here, no? You can't, you won't see that. We have to put crayons for that candles, melted candles. It will become colorful. ನೋಡಿ, ಇದೆಲ್ಲ ಸ್ಕೂಲಲ್ಲಿ ಆಡೋ ತರಲೆ ಆಟಗಳು ಹುಡುಗರು. ಇದನ್ನೇ ಎಷ್ಟು ತರಲೆ ಮಾಡ್ತಾನೆ ಅಂದರೆ ಸ್ಕೂಲ್ಗೆ ಹೋದ್ಮೇಲೆ ಜಾಸ್ತಿ ಆಗ್ಬಿಟ್ಟಿದೆ ತರಲೆ ಆಟಗಳೆಲ್ಲ. ಆಕ್ಚುಲಿ ನಾವು ಇವಾಗ ರೈನ್ಬೋ ಕಲರ್ಸ್ ಇಂದ ಜಸ್ಟ್ ಕಲರ್ ಕ್ಯಾಂಡಲ್ಸ್ ಮಾಡ್ತಾ ಇದೀವಿ. ಓಕೆ, ನನಗೊಂದು ನೇಸರ್ಗೆ ಬಂದಂತೆ. ಸೊ ಇವಾಗ ನಾವು ಅದಕ್ಕೆ ರೈನ್ಬೋ ಕಲರ್ಸ್ ಮಾಡ್ತಾ ಇಲ್ಲ, ಜಸ್ಟ್ ರ್ಯಾಂಡಮ್ ಕಲರ್ಸ್ ಯೂಸ್ ಮಾಡ್ತಾ ಇದೀವಿ. ಸೊ ಸ್ಟಾರ್ಟ್ ಮಾಡೋಣ. ಅದು ಇದು ಹ್ಯಾಂಡಲ್ ಹೇಳು, ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ಅಂತ ಹೇಳು, ಜೋರಾಗಿ ಹೇಳೋ, ಬೇಗ ಹೇಳೋ. ಹಂಗ ಬೇಡ ಬಿಡು, ಹೇಳು. ಲೆಟ್ಸ್ ಸ್ಟಾರ್ಟ್ ಅನ್ನು. ಎಸ್, ಅದೆಲ್ಲ ಮಾಡಬಾರ್ದು ತರಲೆ. ಚೀಟಿ ಸುಬ್ಬ ಮಾಡ್ಸಲ್ಲ ಪಪ್ಪಣ್ಣ. ಹಿಂಗೆ ಏನ್ ಮಾಡ್ತದೆ ಅಲ್ಲಿ? ಆ್ಯಂಡ್ ಅದಾದಮೇಲೆ ಕ್ಯಾಂಡಲ್ಸ್ ಎಲ್ಲ ಮಾಡೋದು ಈಸಿನೇ ಆಯಿತು. ಸೊ ಬಟ್ ನಾನಿಲ್ಲಿ ಫೈನಲ್ ಔಟ್ಪುಟ್ ಅದ್ರ ಕ್ಯಾಂಡಲ್ಸ್ದು ಫೋಟೋ ತೊಗೊಳೋದು ಮರ್ತುಬಿಟ್ಟೆ, ಅಥವಾ ಕಂಪ್ಲೀಟಾಗಿ ಅದನ್ನು ಶೂಟ್ ಮಾಡ್ಕೊಳ್ಳೋದು ಮರ್ತೋಯ್ತು. ಸೊ ಎಸ್, ನೇಸರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಂಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ನನಗೆ ಇಷ್ಟ ಆಗುತ್ತೆ ಅವನ ಜೊತೆ ಈ ರೀತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಬೇಗ ಕೂಲ್ ಆಗುತ್ತೆ ಅಂತ. ಎಸ್, ಸೊ ಬೇಗ ಕೂಲ್ ಆದರೆ ನೇಸರ್ ಜೊತೆ, ನೇಸರ್ ಹತ್ರ ಇನ್ನೂ ಜಾಸ್ತಿ ಬೇಗ ಮಾಡಿಸ್ಬೋದು. ಅದಕ್ಕೋಸ್ಕರ ಸಜೆಸ್ಟ್ ಮಾಡೋದೇನಂದರೆ, ದಯವಿಟ್ಟು ಮಕ್ಳ ಜೊತೆ ಈ ಥರ ಆ್ಯಕ್ಟಿವಿಟೀಸ್ ಮಾಡಿಸೋವಾಗ ಸ್ವಲ್ಪ ಹುಷಾರಾಗಿರಿ. ನನಗೂ ಇನ್ನೂ ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದೆ. ಸೊ ಹಾಗಾಗಿ ನಾನು ಲೈಟಾಗಿ ಪೋಲ್ ಮಾಡುವಾಗ ವೆರಿ ಟೈನಿ ವ್ಯಾಕ್ಸ್ ಅವ್ನ ಕೈ ಮೇಲೆ ಬಿತ್ತು. ಸೊ ಡೋಂಟ್ ಟಚ್ ಇಟ್, ಓಕೆ, ಇಟ್ಸ್ ವೆರಿ ಹಾಟ್. ಸೊ ಅವನಿಗೆ ಪಾಪ ಏನೂ ಅನ್ನಲಿಲ್ಲ ಮತ್ತು ಅಳಲಿಲ್ಲ, ವೆರಿ ಲಿಟ್ಲ್. ಸೊ ಹಾಗಾಗಿ ಸುಮ್ಮನಾದ. ಸೊ ಮಕ್ಳ ಜೊತೆ ಮಾಡುವಾಗ ತುಂಬ ಹುಷಾರಾಗಿ ದಯವಿಟ್ಟು ಕೇರ್ಫುಲ್ ಆಗಿ ಮಾಡಿ. ಸೊ ಮಕ್ಳ ಹತ್ರ ಏನು ಟಚ್ ಮಾಡಿಸ್ಬೇಡಿ. ಬಿಕಾಸ್ ಅವರಿಗೆ ಇದು ಬಿಸಿ ಇರುತ್ತೆ ಅಥವಾ ಇದು ಬಿಸಿ ಇರುತ್ತೆ ಅಂತ ಗೊತ್ತಾಗೋದಿಲ್ಲ. ಮೀನ್ಸ್ ಇವಾಗ ಏನು ಮಾಡೋಣ ಇದನ್ನ? ಯಾ, ಲೆಟ್ಸ್ ಪುಟ್ ಇಟ್ ಇನ್ ದ ಎಸ್. ಸೊ ಇವಾಗ ನಾವು ಫ್ರಿಡ್ಜಲ್ಲಿ ಇಡ್ತಾ ಇದೀವಿ ಅದನ್ನ.
ಸೊ ಇವಾಗ ಇನ್ನೂ ಸ್ವಲ್ಪ ಆ್ಯಕ್ಚುಲಿ ಕಂಪ್ಲೀಟಾಗಿ ಕ್ಲೋಸ್ ಆಗಿಲ್ಲ, ಬಟ್ ಇದು ಒನ್ ಟೈಮ್ ಮಾಡಿಬಿಟ್ಟು ಸೊ ಅದು ತೆಗೆದ್ಮೇಲೆ ಅದು ನೀಟಾಗಿ ಜಾಗ ಮಾಡಿಬಿಟ್ಟು ಸ್ಪೇಸ್ ಮಾಡಿಬಿಟ್ಟು ಇಡಬೇಕು. ಸೊ ಇವಾಗ ನಾನು ನನ್ನ ನೆಕ್ಸ್ಟ್ ಇನ್ನೂ 2 ಕ್ಯಾಂಡಲ್ನ ಮೆಲ್ಟ್ ಆಗೋದಕ್ಕೆ ಹಾಕಿದ್ದೀನಿ. ಆ್ಯಕ್ಚುಲಿ ನಾನು ಏನು ಮಾಡಬೇಕಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತೀನಿ ನಿಮಗೆ. ಸೊ ಆ್ಯಕ್ಚುಲಿ ಇದು 2 ಗ್ಲಾಸ್ ಬೌಲ್ಸ್ ಇತ್ತು. ಸೊ ಇದೆಲ್ಲ ಕಲರ್ ಎಲ್ಲ ಹೋಗ್ಬಿಟ್ಟಿದೆ. ನಾನು ಇದರಲ್ಲಿ ಆ್ಯಕ್ಚುಲಿ ಬಾತ್ರೂಮ್ಸ್ಗೆ ಫ್ರೇಗ್ರೆನ್ಸ್ ಕ್ಯಾಂಡಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಚಂದು ಹತ್ರ ಜಸ್ಟ್ ನಾರ್ಮಲ್ ಕ್ಯಾಂಡಲ್ಸ್ನ ತರಿಸಿದ್ದೆ. ಸೊ ಅದಾದ್ಮೇಲೆ ಪರ್ಫ್ಯೂಮ್ ಎಲ್ಲ ಇತ್ತು. ಸೊ ಹಾಗಾಗಿ ಇವಾಗ ರೋಬೋಟಿಕ್ ಮಷೀನ್ ಇರೋದ್ರಿಂದ ಅದಕ್ಕೆ ನಾವು ಫ್ರೇಗ್ರೆನ್ಸ್ ಎಲ್ಲ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಆ ರೀಸನ್ಗೋಸ್ಕರ ಇದಕ್ಕೆ ಹಾಕ್ಬಿಟ್ಟು ಲೈಕ್ ಸ್ನಾನಕ್ಕೆಲ್ಲ ಹೋದಾಗ ಅಥವಾ ಶವರ್ ತೊಗೊಳ್ಳೋವಾಗ ಸೊ ಆನ್ ಮಾಡೋದಕ್ಕೆ ಈಸಿ ಆಗುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅನ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಮಾಡೋಣ ಅನ್ಕೊಂಡೆ. ಆಮೇಲೆ ನೇಸರು ಸುಮ್ಮನೆ ತರಲೆ ಮಾಡ್ತಾ ಇದ್ದ. ಅದಕ್ಕೆ ಸರಿ ಬಾ ಕ್ಯಾಂಡಲ್ಸ್ ಮಾಡೋಣ, ಕಲರ್ಫುಲ್ ಕ್ಯಾಂಡಲ್ಸ್ ಅಂದ್ಬಿಟ್ಟು ಅವನ್ನ ಕಟ್ದಿರೋದು. ಸೊ ನಮ್ಮ ಪುಟ್ಟ ಮರಿಗೂ ಒಂದು ಆ್ಯಕ್ಟಿವಿಟಿ ಆದಂಗೆ ಆಯಿತು. ಅದಕ್ಕೋಸ್ಕರ ಇವಾಗ ಅದು ಕೂಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ನಾನು ಗ್ರೀನ್ ಟೀ ಕುಡಿಯೋದಕ್ಕೆ ಚಂದ ಮಾಡಿಕೊಟ್ಟಿದ್ದಾರೆ ನನಗೆ, ನಮ್ಮಮ್ಮಗೆ ಚಂದು ಕೊಟ್ಬಿಟ್ಟು ಹೊರದ್ರು. ನಮ್ಮಂದು ಕುಡಿತಾ ಇದ್ದಾರೆ, ನನ್ನ ದಿನ ಹಾಗೆ ಇದೆ. ಸೊ ಇದನ್ನು ಕುಡಿಯೋ ಅಷ್ಟರಲ್ಲಿ ಅದು ಕೂಡ ಕೂಲ್ ಆಗಿರುತ್ತೆ. ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ಅದಾದಮೇಲೆ ನಾನು ಲಾಸ್ಟಲ್ಲಿ ನಾನೇನು ಅಂದ್ಕೊಂಡಿದ್ದೆ ಕ್ಯಾಂಡಲ್ಸ್ ಎಲ್ಲ ಅದನ್ನೆಲ್ಲ ಪ್ರಿಪೇರ್ ಮಾಡಿದೆ. ಅಷ್ಟರಲ್ಲಿ ನೇಸರ್ಗೂ ಬೋರ್ ಆಯಿತು, ಅವನದೆಲ್ಲ ಕ್ಯಾಂಡಲ್ಸ್ ಮುಗ್ದಿತ್ತು. ಆ್ಯಕ್ಚುಲಿ ಫುಲ್ ತಿಂದಾದ್ಮೇಲೆ ಇವಾಗ ನಾನು ವಿಡಿಯೋ ಮಾಡ್ತೀನಿ. ಇದು 3rd ಡೇ ವ್ಲಾಗ್. ಸೊ ನೀವು ನೋಡಿರ್ಬೋದು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ರೇಷನ್ ಎಲ್ಲ ಬೇಕಿತ್ತು, ಅಂದರೆ ಪ್ರಾವಿಷನ್ ಎಲ್ಲ ಮನೆಗೆ ಬೇಕಾಗಿರೋ ಥಿಂಗ್ಸ್ ಎಲ್ಲ. ಸೊ ನಾನು ಮಮ್ಮಿ ಮತ್ತು ಚಂದು 3 ಜನ ನೇಸರ್ನ ಸ್ಕೂಲಿಗೆ ಡ್ರಾಪ್ ಮಾಡಿದ್ಮೇಲೆ ನಾವು ಡಿಮಾರ್ಟ್ಗೆ ಹೋಗಿದ್ವಿ. ಸೊ ನಮಗೆ ಡಿಮಾರ್ಟ್ ಹತ್ರ ಅಂತಂದರೆ ಚಿಕ್ಕಪೇಟೆಲಿ ಇರುವಂಥ ಡಿಮಾರ್ಟೇನೆ. ಏನು ಬಂತು ಅಲ್ಲ ಇದು 1:15 ನೋಡಿ ಇಷ್ಟು ಎಕ್ಸೈಟೆಡ್ ಆಗಿ ತರಲೆ ಮಾಡ್ತಾರೆ. ಇವಾಗ ಆ್ಯಕ್ಚುಲಿ ನಾನು ಚಂದು ಮತ್ತು ಸ್ವಲ್ಪ ಹೆಲ್ಪಿಗೆ ಹುಡುಗರು ಯಾರಾದರೂ ಬೇಕು. ಬಿಕಾಸ್ ನಾವು ಅಲ್ಲಿ ಶಾಪ್ ಮಾಡುವಾಗ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬಂದು ಕಾರಿಗೆಲ್ಲ ಇಡೋದಕ್ಕೆ. ಹಾಗಾಗಿಬಿಟ್ಟು ಒಂದಿಬ್ಬರು ಹುಡುಗನ ಕರ್ಕೊಳ್ತಾ ಇದ್ದೀವಿ. ಕರ್ಕೊಂಡು ನಾವು ಇವಾಗ ಹೊಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಈ ವರ್ಷದ ನಾವು ಸಿಟಿ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡ್ತಾ ಇಲ್ಲ. ಐ ಮೀನ್ ಗೊತ್ತಿಲ್ಲ, ಬಿಕಾಸ್ ನಾವು ಅಂದ್ಕೊಂಡಿರೋದು ಅಲ್ಲೇನಾದರೂ ಫ್ರೂಟ್ಸ್ ಎಲ್ಲ ಸಿಕ್ಕಿದ್ರೆ ನಮಗೆ ಬೇಕಾಗಿರೋವಂಥ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಕಂಪ್ಲೀಟಾಗಿ ಅಲ್ಲೇ ಸಿಕ್ಕಿದ್ರೆ ಸೊ ಅಲ್ಲೇ ಶಾಪಿಂಗ್ ಮಾಡ್ಕೊಳ್ಳೋಣ. ಬಿಕಾಸ್ ನನಗೆ ಇದು ವಿಷಯ ಗೊತ್ತಾಗಿದ್ದು ನನ್ನ ಫ್ರೆಂಡಿಂದ. ಸೊ ಅವ್ರು ಆ್ಯಕ್ಚುಲಿ ಅಲ್ಲಿ ಹೋಗಿದ್ದಾರೆ ಇವಾಗ. ಸೊ ಅಲ್ಲಿ ಕಡಿಮೆ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಸರಿ ಅಂದ್ಬಿಟ್ಟು ತೊಗೊಂಬಂದ್ಬಿಡೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಇಲ್ಲಿ KR ಮಾರ್ಕೆಟ್ ನಿಮಗೆ ಗೊತ್ತಿರುತ್ತೆ ಯಾವ ಲೆವೆಲ್ಗೆ ರಶ್ ಇರುತ್ತೆ ಅಂದ್ಬಿಟ್ಟು. ಯೂಶ್ವಲಿ ನಾವು ಲಾಸ್ಟ್ ಇಯರ್ ಕೂಡ ಅಷ್ಟೇ 2:30 ಏನೋ ಹೋಗಿದ್ದು, ಅಷ್ಟರಲ್ಲೇ ಫುಲ್ ಪ್ಯಾಕ್ ಆಗಿಬಿಟ್ಟಿತ್ತು. ಸೊ ಅವರೆಲ್ಲ ವೆಂಡರ್ಸ್ ಎಲ್ಲ ಹೇಳ್ತಾ ಇದ್ರು ನೀವು ಬಂದಿರೋದೇ ಫಸ್ಟ್ ಆಫ್ ಆಲ್ ಲೇಟ್ ಅಂತ 2:30ಗೆ. ಸೊ ಹಾಗಾಗಿ ಸರಿ ಅಂದ್ಬಿಟ್ಟು ಇವಾಗ ಟೈಮು 6:20 ಆಗಿದೆ. ಅದಕ್ಕೆ ಸರಿ ಹೋಗಿ ಬಂದ್ಬಿಡೋಣ ಇದಕ್ಕೇನೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಹೊಸೂರಿಗೇನೆ. ಸೊ ಹೋಗ್ಬಿಟ್ಟು ನೋಡ್ಬೇಕಲ್ಲಿ ಹೇಗಿರುತ್ತೆ ಅಂತ. ಸೊ ನನಗೂ ಗೊತ್ತಿಲ್ಲ, ಇದೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಇಷ್ಟು ವರ್ಷದಲ್ಲಿ. ಆಲ್ಮೋಸ್ಟ್ ಇಷ್ಟು ವರ್ಷದಲ್ಲಿ ಲೈಕ್ 8 ಇಯರ್ಸಿಂದ ನಾವು ವರಮಹಾಲಕ್ಷ್ಮಿ ಮಾಡ್ತಾ ಇದ್ದೀನಿ. ಅವಾಗಿಂದ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಹಾಗಾಗಿ ನೋಡ್ಬೇಕಲ್ಲಿನ ಹೇಗಿದೆ, ಯಾವ್ಯಾವ ಥರ ಹೂವಿಂದು ಕಲೆಕ್ಷನ್, ಯಾವ್ಯಾವ ಥರ ಹೂವುಗಳೆಲ್ಲ ಇಟ್ಟಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ನೋಡಬೇಕು ಹೋಗಿ. ನಾವು ಸಡನ್ನಾಗಿ ಟಕ್ಕಂತ ನನ್ನ ಫ್ರೆಂಡ್ ಹೇಳಿದ್ರು, ಸರಿ ರೆಡಿ ಆಗಿಬಿಟ್ಟು ಹೊರಟ್ಬಿಟ್ಟಿದ್ದೀವಿ. ಸೊ ಇವಾಗ ನಾವು ನಮ್ಮ ಹೋಟೆಲ್ ಹುಡುಗರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಬಂದಮೇಲೆ ಅವ್ರನ್ನು ಕರ್ಕೊಂಡು ಹೋಗಬೇಕು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮುಂಚೆನೇ ತೊಗೊಂಬಂದು ಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿದ್ರು ಆ್ಯಂಡ್ ಕಾರ್ಡ್ಬೋರ್ಡ್ ಶೀಟ್ ಎಲ್ಲ. ಅದಾದಮೇಲೆ ನಾವು ಹೊಸೂರಿಗೆ ಹೋದ್ಮೇಲೆ ಮತ್ತೆ KR ಮಾರ್ಕೆಟ್ಗೆ ಹೋಗಿದ್ವಿ. ಸೊ ನೀವಿಲ್ಲಿ ಏನು ನೋಡ್ತಾ ಇದ್ದಾರೆ, ಇದು KR ಮಾರ್ಕೆಟಲ್ಲಿ ಇದ್ದಂಥ ಸೀನ್ ಇದು. ನಾವು ಹೋಗಿದ್ದು ವೆನ್ಸ್ಡೇ ಅರ್ಲಿ ಮಾರ್ನಿಂಗ್, ಅಂದರೆ 2:33ಗೆಲ್ಲ ಹೋಗಿದ್ವಿ. ಸೊ ಅಲ್ಲಿ ಅವಾಗೇನೆ ಇಷ್ಟು ಕ್ರೌಡ್ ಇತ್ತು. ಸೊ ಸ್ವಲ್ಪ ಲೇಟ್ ಆಗಿದ್ರು ನಿಜವಾಗ್ಲೂ ಅಲ್ಲಿ ಕಾಲು ಕೂಡ ಇಡಕ್ಕೆ ಆಗ್ತಾ ಇರಲಿಲ್ಲ.
ಎಸ್, ಇವಾಗ ಶಾಪಿಂಗ್ ಎಲ್ಲ ಆಯಿತು. ಬಟ್ ನಮ್ಮ ಹೋಟೆಲ್ಗೆ ಒಬ್ಬ ಮಿಸ್ಸಿಂಗಲ್ಲಿದ್ದಾನೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ನನಗೆ ಅನಿಸೋದು, ನಮಗೆ ಎಕ್ಸ್ಪೀರಿಯನ್ಸ್ ಆಗಿದ್ದಾನೆ ಹೇಳ್ತಾ ಇದ್ದೀನಿ. ಬಟ್ ಸಿಟಿ ಮಾರ್ಕೆಟ್ಗಿಂತ ನಾವು ಇಲ್ಲಿ ಹೊಸೂರು ಮಾರ್ಕೆಟ್ಗೆ ಹೋಗೋದಲ್ಲ, ತುಂಬಾ ಪ್ರೈಸ್ ಡಿಫ್ರೆನ್ಸ್ ಇದೆ. ಸೊ ನಮಗಿದ್ರಲ್ಲಿ ಹಾಫ್ ಪ್ರೈಸ್ ಅಷ್ಟು ನನಗೆ ಒಳ್ಳೆ ಕ್ವಾಲಿಟಿ ಆ್ಯಂಡ್ ತುಂಬ ಒಳ್ಳೆ ಪ್ರಾಡಕ್ಟ್ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಇಲ್ಲಿಗೂ ಅಲ್ಲಿಗೂ ಕಂಪೇರ್ ಮಾಡಿದ್ರೆ ಇಲ್ಲಿ 100 ರುಪೀಸ್ ಇದ್ದರೆ ಅಲ್ಲಿ 50 ರುಪೀಸಿಗೆ ಸಿಗ್ತಾ ಇದೆ. ನೀವು ಇನ್ನೂ ಬೇಗ ವೆನ್ಸ್ಡೇ ಬೆಳಿಗ್ಗೆ ಹೋದರೆ, ಮಧ್ಯಾಹ್ನ ಹಂಗೆ ಹೋದರೆ ನಿಮ್ಗೆ ಇನ್ನೂ ಕಡಿಮೆಗೆ ಸಿಗುತ್ತೆ. ನಾವು ಹೋಗಿದ್ದೆ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ಗೆ. ಬಟ್ ಒಂದು ನಾನು ಸಜೆಸ್ಟ್ ಮಾಡೋದೇನೆಂದರೆ, ಯಾರಾದರೂ ನೆಕ್ಸ್ಟ್ ಇಯರ್ ಅಥವಾ ಆ ಥರ ಏನಾದರೂ ಅಲ್ಲಿ ಹೊಸೂರಿಗೆ ಏನಾದರೂ ಹೋಗಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು 8:30-9 ಒಳಗಡೆ ರೀಚ್ ಆಗಿ ನೀವೆಲ್ಲ ಶಾಪಿಂಗ್ ಮುಗಿಸ್ಕೊಳೋಂಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ಅದಾದಮೇಲೆ ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಸೊ ನಮಗೆ ಇವಾಗ ಸಿಕ್ಕಿಲ್ಲ ಅಂತಂದರೆ ಸುಗಂಧರಾಜ ಒಂದೇ. ಬಟ್ ನಾವಿಲ್ಲಿ ಸಿಟಿ KR ಮಾರ್ಕೆಟ್ಗೂ ಬಂದ್ವಿ. ಅಲ್ಲಿ ಬಂದರೆ ಒಳಗಡೆ ಹೋಗೋಕ್ಕೆ ಜಾಗನೇ ಇಲ್ಲ, ಒಳಗಡೆ ಹೋಗೋಕ್ಕೂ ಆಗಲ್ಲ. ಸೊ ನಾವು ಅದಕ್ಕೆ ವಾಪಸ್ ಬಂದುಬಿಟ್ಟು ನಾವೇನು ಹೊಸೂರಲ್ಲಿ ತೊಗೊಂಡಿದ್ವಿ ಅಲ್ಲೇ ಒಬ್ಬರಿಗೆ ನಾವು ಕಾಲ್ ಮಾಡಿ, ಸುಗಂಧರಾಜ ನಮಗೆ ಒಂದು 4 kgs ಬೇಕಾಗಿತ್ತು. ಸೊ ಅದನ್ನು ಅವ್ರಿಗೆ ಅಲ್ಲೇ ಹೇಳಿದ್ದೀವಿ. ಇನ್ನು ಮಿಕ್ಕಿದ್ದು ನನಗೆ ಅಲ್ಲಿ ಫಾರ್ ಎಕ್ಸಾಂಪಲ್ ನಾನು ಇವಾಗ 20,000 ಖರ್ಚು ಮಾಡಿದರೆ ಅಲ್ಲಿ ನನಗೆ 40,000 to 50,000 ರುಪೀಸ್ ಇಲ್ಲಿ ಆಗ್ತಾಯಿತ್ತು. ಬಟ್ ನಾನು ಮೊದಲೇ ಹೇಳಿದಾಗೆ ನಿಮಗೆ ಇಲ್ಲಿಗೂ ಅಲ್ಲಿಗೂ ಪ್ರೈಸ್ ಕಂಪೇರ್ ಮಾಡಿಕೊಂಡ್ರೆ ಸೊ ಹಾಫ್ ಟು ಹಾಫ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ನೀವು ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು 100 ರುಪೀಸ್ ಏನಾದರೂ ಹೂವು ತೊಗೊಳ್ಬೇಕು ಅಂತಂದರೆ ನಿಮ್ಗೆ ಅಲ್ಲಿ ಹೋದರೆ ಜಸ್ಟ್ 50 ರುಪೀಸ್ಗೆ ನೀವೇನು ಅಂದ್ಕೊಂಡಿರ್ತೀರೋ ಅದು ಎಲ್ಲ ಹೂವು ಸಿಗುತ್ತೆ, ಜೊತೆಗೆ ವೆರೈಟೀಸ್ ಕೂಡ ಸಿಗುತ್ತೆ. ಆ್ಯಂಡ್ ಅಲ್ಲಿ ಸಮ್ ಫ್ಲೋರಾ ಅಂದ್ಬಿಟ್ಟು ಅದ್ರ ಹೆಸರು ಹೇಳ್ತೀನಿ, ಏನು ಸದರನ್ ಫ್ಲೋರಾ ಆ ಥರ ಒಂದು ಸ್ಟ್ರೀಟೇ ಇದೆ ಆ ಮಾರ್ಕೆಟ್ ಹಿಂದಿನ ರೋಡಲ್ಲಿ. ಸೊ ಅಲ್ಲಿ ನೀವು ಹೋದರೆ ಅಲ್ಲಿ ಒಂದು 4-5 ಹೋಲ್ಸೇಲ್ ಡೆಕೋರೇಟಿವ್ ಫ್ಲವರ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಲೀಫ್ಗಳಾಗಿರ್ಬೋದು, ಆ ಗ್ರೀನ್ ಲೀಫ್ ಎಲ್ಲ ಹಾಕ್ತಾರಲ್ವ, ಸೊ ಅದು ತುಂಬ ಸೋ ಮಚ್ ಆಫ್ ವೆರೈಟೀಸ್ ನಿಮಗೆ ಸಿಗುತ್ತೆ ಅಲ್ಲಿ. ಸೊ ನೀವು ಅಲ್ಲಿ ಹೋಗ್ಬಿಟ್ರೆ ಇಟ್ಸ್ ಲೈಕ್ ಅ ಹೋಲ್ ಪ್ಯಾಕೇಜ್. ನಿಮಗೆ ಏನೇನು ಬೇಕು ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಅದಕ್ಕೆ ಫ್ಲವರ್ಸ್ ಆಗಿರ್ಬೋದು, ಲೀವ್ಸ್ ಆಗಿರ್ಬೋದು, ಇವಾಗ ಫಾರ್ ಎಕ್ಸಾಂಪಲ್ ಪಾಮ್ ಲೀವ್ಸು ಆ ಥರದ್ದು ಎಲ್ಲ ಅಲ್ಲಿ ಸಿಗುತ್ತೆ. ಬಟ್ ಹಿಂದೆ ಮುಂದೆನೇ ಇದೆ, ಆ ಮಾರ್ಕೆಟ್ ಹಿಂದೆಗಡೆ ನಿಮ್ಗೆ ಅದೆಲ್ಲ ಸಿಗುತ್ತೆ. ಸೊ ದಯವಿಟ್ಟು ನೆಕ್ಸ್ಟ್ ಟೈಮ್ ಹೋಗೋರು, ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡೋರು, ವರಮಹಾಲಕ್ಷ್ಮಿ ಆಗಲಿ ಸೊ ನಿಮ್ಗೆ ಆ ಥರ ಏನಾದರೂ ಡೆಕೋರೇಷನ್ ಅದೆಲ್ಲ ಮಾಡ್ತಾ ಇದ್ರೆ ದಯವಿಟ್ಟು ಅಲ್ಲಿ ಹೋಗಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಎಸ್, ಇವಾಗ ನಾವು ನಮ್ಮ ಒಬ್ಬ ಹುಡುಗನ ಹುಡುಕ್ತಾ ಇದ್ದೀವಿ. ಸೊ ಅವ್ನು ಸಿಕ್ಕಿದ ತಕ್ಷಣ ಹೊರಡಬೇಕು. ನನಗಂತೂ ಫುಲ್ ನಿದ್ದೆ ಬರ್ತಿದೆ. ಆಲ್ರೆಡಿ 2:20 ಆಗಿದೆ ಟೈಮ್. ಇವಾಗ ನಂಗೆ ಫುಲ್ ನಿದ್ದೆ ಬರ್ತದೆ ಬಿಕಾಸ್ ಬೆಳಿಗ್ಗೆ 6 o'clock ಆಗಿರೋದು. ಸೊ ನಾನ್ ಸ್ಟಾಪ್ ಕೆಲಸ ಮಾಡ್ತಾ ಇದ್ದೀನಿ. ಇನ್ನೂ ರೆಸ್ಟ್ ಸಿಕ್ಕಿಲ್ಲ. ನಾಳೆ ಬೆಳಿಗ್ಗೆ ನೇಸರ್ ಸ್ಕೂಲಿಗೆ ಬೇರೆ ಹೋಗಬೇಕು. ಅವನಿಗೆ August 15th ಇರೋದ್ರಿಂದ ಅವ್ನ ಸ್ಕೂಲಲ್ಲೂ ಕೂಡ ಫಂಕ್ಷನ್ ಇದೆ. ನೇಸರ್ನ ಕರ್ಕೊಂಡು 8:15 ಶಾರ್ಪ್ ಅವ್ನ ಸ್ಕೂಲಲ್ಲಿ ಇರಲೇಬೇಕು. ಸೊ ಅದಾದ್ಮೇಲೆ 9 o'clockಗೆ ಅವ್ರ ಸ್ಕೂಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ, ಅದೆಲ್ಲ ಇರುತ್ತೆ. ಸೊ ಫ್ಲ್ಯಾಗ್ ಹೋಸ್ಟ್ ಎಲ್ಲ ಮುಗಿಸ್ಕೊಂಡಿದ್ದಾಗಿದ ತಕ್ಷಣ ಮನೆಗೆ ಬಂದ ತಕ್ಷಣ ನಮ್ಮ ಡೆಕೋರೇಷನ್ ಮಾಡೋರು ಫೋನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ಕಾಲ್ ಮಾಡಬೇಕು. ಸೊ ಅಲ್ಲಿದ್ದು ಕೆಲಸ ಸ್ಟಾರ್ಟ್ ಆಯಿತು ಅಂದರೆ ಸೀರಿಯಸ್ಲಿ ಟೆಲಿಂಗ್ ಯು ನೈಟು ನಿದ್ದೆ ಇರಲ್ಲ. ಬಿಕಾಸ್ ನಾವು ಬ್ರಾಹ್ಮಿ ಹೇಳು ಫೋನ್ ಮಾಡಿ. ಆ್ಯಂಡ್ ಅಲ್ಲಿಂದ ತೊಗೊಂಡು ಬಂದಮೇಲೆ ಹೂವು ಎಲ್ಲ ಅರೇಂಜ್ ಮಾಡೋ ಅಷ್ಟರಲ್ಲಿ ನನಗೆ 4 o'clock 4:30 ಆಗಿಬಿಟ್ಟಿತ್ತು. 4:30 ಆಗಿತ್ತು. ಆ್ಯಂಡ್ ಅದಾದಮೇಲೆ 1.5 ಗಂಟೆ ನಾನು ನಿದ್ದೆ ಮಾಡಿ ಆಮೇಲೆ 6 o'clockಗೆ ಎದ್ದುಬಿಟ್ಟು ಮತ್ತು ನೇಸರ್ನೂ ಎಬ್ಬರಿಸ್ಬಿಟ್ಟು ಅವನಿಗೆ ಇಂಡಿಪೆಂಡೆನ್ಸ್ ಡೇ ಸ್ಕೂಲಲ್ಲಿ ಸೆಲೆಬ್ರೇಷನ್ ಇತ್ತು, ಇಂಡಿಪೆಂಡೆನ್ಸ್ ಡೇ ದಿನ. ಸೊ ಹಾಗಾಗಿ ನೇಸರ್ನ ಕರ್ಕೊಂಡು ಹೋಗಲೇಬೇಕಾಗಿತ್ತು. ಸೊ ಹಾಗಾಗಿ ನಾನು ಚಂದು ಮತ್ತು ಮಮ್ಮಿ 3 ಜನ ರೆಡಿ ಆಗಿಬಿಟ್ಟು ಹೋದ್ವಿ. ಆ್ಯಂಡ್ ಅದಾದಮೇಲೆ ನಾವು ಮತ್ತೆ ಚಿಕ್ಕಪೇಟೆಗೆ ಹೋಗಿದ್ವಿ. ಆಲ್ಮೋಸ್ಟ್ 3 days ಕಂಟಿನ್ಯೂಸ್ ಆಗಿ ನಾವು ಚಿಕ್ಕಪೇಟೆಗೆ ಹೋಗಿದ್ದೀವಿ. ಸೊ ಸ್ವಲ್ಪ ಐಟಮ್ಸ್ ಎಲ್ಲ ಸ್ವಲ್ಪ ಚೀಪಾಗಿ ಸಿಗುತ್ತೆ, ಹಾಗಾಗಿ ಹೋಲ್ಸೇಲ್ ಆಗಿ ನಿಮಗೆ ಗೊತ್ತಿರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಹೋಗಿದ್ದೀವಿ. ಮರ್ತು ಬಿಟ್ವಿ, ನಮ್ಮ ಹುಡುಗರೆಲ್ಲ ಮಿಸ್ ಆಗಿಬಿಟ್ಟಿದ್ರಲ್ಲ ಇದ್ರು. ಸೊ ಹಾಗಾಗಿ ನಮ್ಮ ಹುಡುಗ ಒಬ್ಬ ಮಿಸ್ ಆಗಿಬಿಟ್ಟಿದ್ನಲ್ಲ, ಹಾಗಾಗಿ ಒಂದು ಡೆಕೋರೇಟಿವ್ ಐಟಮ್ನ ಮಿಸ್ ಮಾಡಿಬಿಟ್ಟಿದ್ವಿ, ನಾವು ಮರ್ತು ಹೋಗ್ಬಿಟ್ಟು. ಸೊ ಹಾಗಾಗಿ ನಾನು ಚಂದು ಇವಾಗ 2-wheeler ಬಂದಿದ್ದೀವಿ, ಅದು ತೊಗೊಂಡು ಹೋಗೋಣ ಅಂದ್ಬಿಟ್ಟು. ಸೊ ಇವಾಗ ನೋಡಬೇಕು ಎಷ್ಟು ರಶ್ ಇದೆ ಗೊತ್ತಿಲ್ಲ. ನಾವು ನಿನ್ನೆ 2:30ಗೆ ಫುಲ್ ಪ್ಯಾಕ್ ಆಗಿಬಿಟ್ಟಿತ್ತು, ನಮಗೆ ಓಡಾಡೋಕ್ಕೂ ಜಾಗ ಇರ್ತಲ್ಲ. ಸೊ ನಾವು
ಟೈಮ್ಗೆ ನೆನ್ನೆ ಅಲ್ಲಿಂದ ಹೊರಟ್ವಿ. ಸೊ ಹಾಗಾಗಿ ನಾವು ಸ್ವಲ್ಪ ಈಸಿಯಾಗಿ ನಮ್ದೆಲ್ಲ ಶಾಪಿಂಗ್ ಎಲ್ಲ ಮುಗಿದು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವಾಗ ಅದು ಒಂದು ಐಟಮ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ಮನೆಯಲ್ಲಿ ತುಂಬ ಕೆಲಸಗಳಿದೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ, ನಾವು ಸುಗಂಧರಾಜ ಹೂವು ತೊಗೊಬೇಕಿತ್ತು. ನಿನ್ನೆ ನಾವಲ್ಲಿ ಹೊಸೂರಿಗೆ ಹೋಗಿದ್ವಲ್ಲ, ಅಲ್ಲಿ ಖಾಲಿ ಆಗಿಬಿಟ್ಟಿತ್ತು ನಾವು ಹೋಗೋಷ್ಟರಲ್ಲಿ. ಸೊ ಹಾಗಾಗಿ ಅಲ್ಲೊಬ್ರಿಗೆ ಹೇಳಿಬಿಟ್ಟು ಬಸ್ಸಲ್ಲಿ ತರಿಸ್ಕೊಳ್ತಾ ಇದ್ದೀವಿ. ಅಲ್ಲಿ ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಡ್ಬೇಕು. ಅದನ್ನು ಕಲೆಕ್ಟ್ ಮಾಡಿಕೊಂಡು ನಮ್ಮ ಡೆಕೋರೇಷನ್ ಮಾಡೋರಿಗೆ ಕೊಡಬೇಕು. ಸೊ ಅವರು ಬೇಗ ಕೆಲಸ ಶುರು ಮಾಡ್ತಾರೆ, ತೊಗೊಂಡು ಬನ್ನಿ ಅಂತ ಅವರು ಕೊಡಿ ಅಂತ ಆಲ್ರೆಡಿ 2 hours ಮುಂಚೆನೇ ಕೇಳಿದ್ರು. ಬಟ್ ಇನ್ನೂ ಅದು ಬಂದೇ ಇರಲಿಲ್ಲ ಹೂವು ಎಲ್ಲ. ಸೊ ಇವಾಗ ಒಂದಿದೆ ಇದೆ, ಬಂದಮೇಲೆ ಅದನ್ನು ಕೂಡ ಇಲ್ಲಿ ತೊಗೊಂಡ್ಮೇಲೆ ಅದನ್ನು ಕೂಡ ಕಲೆಕ್ಟ್ ಮಾಡೋದಕ್ಕೆ ಹೋಗಬೇಕು. ಕಲೆಕ್ಟ್ ಮಾಡಿಕೊಂಡು ಸೀದಾ ಮನೆಗೆ ಹೋಗ್ಬಿಡು. ಸೊ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದಂಗೆ ಆಲ್ರೆಡಿ ತುಂಬ ಕಣ್ಣೆಲ್ಲ ಒಂಥರ ತುಂಬ ಬರ್ನಿಂಗ್ ಫೀಲ್ ಆಗ್ತದೆ. ಬಿಕಾಸ್ ನೈಟ್ ಜಸ್ಟ್ ನಾನು 2-3 hours ಅಷ್ಟೇ ನಿದ್ದೆ ಮಾಡಿರೋದು. ಆ್ಯಂಡ್ ಸರಿಯಾಗಿ ಊಟನೂ ಸಿಗಲಿಲ್ಲ, ಅಲ್ಲಿ ಊಟನೂ ಇರಲಿಲ್ಲ. ತುಂಬ ಟಯರ್ಡ್ ಆಗಿರೋ ಥರ ಫೀಲ್ ಆಗ್ತದೆ. ಸೊ ಸ್ವಲ್ಪ ಹೊತ್ತು ಹೋಗಿ ನೋಡಬೇಕು, ಬೈ ಎನಿ ಚಾನ್ಸ್ ಏನಾದರೂ ರೆಸ್ಟ್ ಸಿಗತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಸಿಕ್ಕಿದ್ರೆ ಮಾತ್ರ 2-3 hours ಸ್ವಲ್ಪ ಹೊತ್ತು ಮಲ್ಕೊಂಬಿಡ್ಬೇಕು ಅಂತ ಅನ್ನಿಸ್ತದೆ. ಆ್ಯಂಡ್ ನೇಸರ್ ಸ್ಕೂಲ್ ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಾಯಿತು. ಬಟ್ ಅವ್ರು ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಳ್ಳೋಕ್ಕೆ ಟೀಚರ್ಸ್ ಎಲ್ಲ ಬಿಡಲಿಲ್ಲ. ಬಿಕಾಸ್ ನಾವು ವೀಡಿಯೋ ಶೂಟ್ ಮಾಡ್ಕೊಳ್ಳೋವಾಗ ನಮ್ಮ ಹಿಂದೆ ಕೂತ್ಕೊಂಡು ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು. ಸೊ ಅದು ಬಿಟ್ಟರೆ ಇಲ್ಲಾಂದರೆ ನಾನು ವೀಡಿಯೋಸ್ ಎಲ್ಲ ತೊಗೊಳ್ತಾ ಇದ್ದೆ. ಆ್ಯಂಡ್ ನೇಸರ್ ಕೂಡ ನನಗೆ ಹೇಳಿದ, ನನ್ನ ಫ್ರೆಂಡ್ಸ್ ಮತ್ತು ನಮ್ಮ ಟೀಚರ್ಸ್ನ ನೀನು ಇನ್ವೈಟ್ ಮಾಡಬೇಕು ಮನೆಗೆ, ನೀನು ಕರಿ ಅಂತ ಹೇಳಿಬಿಟ್ಟಿದ್ದ. ಸೊ ಹಾಗಾಗಿ ನನಗೆ ಸಿಕ್ಕಿದಂಥ ಅವ್ನ ಫ್ರೆಂಡ್ಸ್ ಪೇರೆಂಟ್ಸ್ಗೆ ನಾನು ಇನ್ವೈಟ್ ಮಾಡಿದ್ದೀನಿ. ಸ್ಕೂಲ್ ಮುಗಿಸ್ಕೊಂಡು ಇದೆಲ್ಲ ಫಂಕ್ಷನ್ ಎಲ್ಲ ಆದಮೇಲೆ. ಬಟ್ ಅವ್ನ ಬೆಸ್ಟ್ ಸರ್ಕಲ್ ಏನಿದೆ, ಅವ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾನೆ ಅವ್ನ ಬೆಸ್ಟ್ ಜನದ್ದು ಹೆಸರನ್ನ. ಬಟ್ ಅವ್ರ ಪೇರೆಂಟ್ಸ್ ನನಗೆ ಸಿಕ್ಕಿಲ್ಲ. ಸೊ ಇನ್ನು ಮಿಕ್ಕಿದವರೆಲ್ಲ ಸ್ವಲ್ಪ ಸಿಕ್ಕಿದ್ದಾರೆ. ಸೊ ಅವ್ರಿಗೆಲ್ಲ ಅವ್ರಿಗೆಲ್ಲ ಇನ್ವೈಟ್ ಮಾಡಿದ್ದೀನಿ. ಅವ್ರಿಗೆಲ್ಲ ಲೊಕೇಶನ್ ಎಲ್ಲ ಕಳಿಸ್ಬೇಕು ಅಷ್ಟೇ. ಬಟ್ ಚೆನ್ನಾಗಿತ್ತು. ಇವಾಗ ಮಾರ್ಕೆಟಿಂದ ಬಂದು ಇವಾಗ ಸ್ವಲ್ಪ ಕಿಚನ್ ಕೆಲಸ ಸ್ಟಾರ್ಟ್ ಆಗಿದೆ. ನಮ್ಮಮ್ಮ ಆಲ್ರೆಡಿ ಹೋಳಿಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ ದ ಸೆನ್ಸ್ ಸಾರಿಂದು ಖಾರ ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಟ್ರೆ ಅದೊಂದು ಸ್ವಲ್ಪ ಕೆಲಸ ಆಗುತ್ತೆ. ಆ್ಯಂಡ್ ಸೊ ಇನ್ನೂ ತುಂಬಾ ಕೆಲಸ ಬಾಕಿ ಇದೆ. ಸೊ ಡೆಕೋರೇಷನ್ ಕೆಲಸ ಎಲ್ಲ ಸ್ಟಾರ್ಟ್ ಆಗಿದೆ. ಅವ್ರು ಬಂದು ಹೂವು ಎಲ್ಲ ತೊಗೊಂಡೋಗಿದ್ದಾರೆ. ಸೊ ಇನ್ನೇನು ಒಂದು 3:30ಗೆಲ್ಲ ಬಂದುಬಿಟ್ಟು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಸೊ ಆವಾಗ ಹೇಗೆ ನಮ್ಮ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ಹೇಗೆ ನಡೆಯುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇವಾಗ ಸ್ವಲ್ಪ ಕೆಲಸ ಇದೆ, ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತೋರಿಸ್ಬನ್ನಿ. ನಮ್ಮ ನೀಸ ಹೇರ್ ಕಟ್ ಮಾಡಿಸ್ಕೊಂಡು ಬಂದಿದ್ದಾನೆ, ನಾನು ತೋರಿಸ್ತೀನಿ. ತೋರಿಸು ಚಿನ್ನ. ನಾನು ನಿಮಗೆ ಮೊದಲೇ ಹೇಳಿದೆ ಅಲ್ವಾ, ಸೊ ಹೂವು ಎಲ್ಲ ಅರೇಂಜ್ ಮಾಡಿದ್ವಿ ಅಂತ. ಈ ರೀತಿ ಅರೇಂಜ್ ಮಾಡಿದ್ವಿ. ಆ್ಯಂಡ್ ಡೆಕೋರೇಷನ್ ಅವರು ಬಂದಿದ್ದರು. ಅದಾದಮೇಲೆ ನೇಸರೆಲ್ಲ ತರಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ. ಸೊ ನಮ್ಮ ನೇಬರ್ ಟೆನೆಂಟ್ ಹುಡುಗ ಕೂಡ ಬಂದಿದ್ದ. ಅವನ ಜೊತೆ ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡು ಇರ್ತಾನೆ, ಅದೇನು ಟೆನ್ಷನ್ ಇಲ್ಲ. ನೋಡ್ತಿದಾರೆ ಇಬ್ರು, ಈ ಕೈಯಲ್ಲಿ ಒಬ್ಬ ಹಿಡ್ಕೊಂಡು ಹೋಗ್ತಿರ್ತಾರಲ್ಲಿ. ಅಮ್ಮ ಅದ್ ಟಚ್ ಮಾಡಂಗಿಲ್ಲ, ನೀನೇ ತರ್ಲೇರಿ. ನಾವು ಭಯ ಇದ್ದಿದ್ರೆ ಇವ್ರಿಬ್ರು ಹಿಂಗ ಆಡೋರ. ಇದು ಥರ್ಸ್ಡೇ ಈವ್ನಿಂಗಿನ ವ್ಲಾಗ್ ಇದು. ಅವರು ಕೂಡ ಬಂದರು ಸಾಯಂಕಾಲ ಎಲ್ಲ. ಸೊ ಅದಾದಮೇಲೆ ಅವ್ರ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಮಕ್ಕಳೆಲ್ಲ ಅವ್ರ ಪಾಡಿಗೆ ಅವ್ರು ಆಟಾಡ್ಕೊಳ್ತಾ ಇದ್ರು. ನನಗೆ ಅವ್ರಿಗೆ ಏನು ಕೇಳ್ತಾರೆ ಅದೆಲ್ಲ ಐಟಮ್ಸ್ ಎಲ್ಲ ಕೊಡೋದು ಎಲ್ಲ ನಾನು ಆ ಕೆಲಸ ಮಾಡ್ತಾಯಿದ್ದೆ. ಆ್ಯಂಡ್ ಸ್ನಾನ ಕೂಡ ಆಯಿತು ನಂದು ಈವ್ನಿಂಗು. ಕೈ ತೋರಿಸು ನೋಡಿ, ಆ ಕೈ ತೋರಿಸು. Which man? What do you want, man? Hey, don't want that chair. Here only. ಅಮ್ಮ ಅಲ್ಲಿ ನಾನು ಎತ್ಕೊಂಬರಕ್ಕಾಗಲ್ಲ.
ಮಕ್ಳು ಪಾಡಿಗೆ ಮಕ್ಕಳು ಆಟ ಆಡ್ಕೊಳ್ತಾ ಇದ್ರು. ಆ್ಯಂಡ್ ಈ ಕಡೆ ಎಲ್ಲ ಡೆಕೋರೇಷನ್ ಕೆಲಸ ಎಲ್ಲ ನಡೀತಾ ಇತ್ತು. ಆ್ಯಂಡ್ ನಮ್ಮ ಕೆಲಸ ಕೂಡ ಏನೇನು ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕು ಅದೆಲ್ಲ ಕೆಲಸ ನಡೀತಾ ಇತ್ತು. ಆ್ಯಂಡ್ ಇದು ನನ್ನ ವರಮಹಾಲಕ್ಷ್ಮಿ ಹಬ್ಬದ, ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಆಗಿತ್ತು. ಸೊ ನಾಳೆ ಬರೋ ವ್ಲಾಗ್ ಅಲ್ಲಿ ನಿಮಗೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸಿ ಯು ಟುಮಾರೋ.